ನಮಸ್ತೆ. ಸೊ ಅಮ್ಮನ ಹೆಸರು ಲಕ್ಷ್ಮಿ ಅಮ್ಮ ಅಂತ ಹೇಳ್ಬಿಟ್ಟು ಇವ್ರು ಭದ್ರಾವತಿಯಿಂದ ಸರಾಕೆ ತರಬೇತಿಗೆ ಬರ್ತಾ ಇದ್ದಾರೆ. ಇವ್ರಿಗೆ 3 ವರ್ಷದಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರುತ್ತೆ. ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಆಪರೇಷನ್ ಮಾಡ್ಬೇಕಂತ ಹೇಳಿರ್ತಾರೆ. ಬಟ್ ಆಪರೇಷನ್ ಮಾಡಿಸುವಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮ ಏನು ಮಾಡಿಲ್ಲ, ಆಪರೇಷನ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ರೆಗ್ಯುಲರ್ ಆಗಿ ಥೆರಪಿನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಬಂದ್ಬಿಟ್ಟು ಇವಾಗ ಸರಾಕೆರಿಗೆ ಬಂದು 1 ವಾರ ಆಗಿದೆ. 1 ವಾರದಲ್ಲಿ ಏನೇನೋ ಬದಲಾವಣೆ ಆಗಿದೆ. ಮುಂಚೆ ಅವ್ರು ಕುತ್ಕೊಂಡು ಅಡುಗೆ ಮಾಡೋಕೆ ಆಗ್ತಾ ಇರಲಿಲ್ಲ, ಟ್ರಾವೆಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಸರಾಕೆರಿಗೆ ಬಂದು 1 ವಾರಕ್ಕೆ ಅವರೇ ಅಡುಗೆ ಮಾಡ್ತಾ ಇದ್ದಾರೆ. ಇವಾಗ ಚೆನ್ನಾಗಿದ್ದಾರೆ. 10 ಕಿಲೋಮೀಟರ್ ನಡೆಯೋಷ್ಟು ಕೂಡ ಅವ್ರಿಗೆ ಶಕ್ತಿ ಬಂದಿದೆ ದೇಹದಲ್ಲಿ. ಸೊ ಅಮ್ಮನೇ ಮಾತಾಡ್ಸೋಣ, ಅವ್ರು ಎಲ್ಲಿಂದ ಬರ್ತಾ ಇದ್ರು, ಸೊ ಏನಕ್ಕೋಸ್ಕರ ಆಪರೇಷನ್ ಮಾಡಿಸಿಲ್ಲ, ಸರಾಕೆರಿಗೆ ಬಂದು ಎಷ್ಟು ಗುಣ ಆಗಿದ್ದಾರೆ ಅಂತ ಹೇಳ್ತಾರೆ, ಕೇಳಿಸ್ಕೊಂಡು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಲಕ್ಷ್ಮಿ. ಎಲ್ಲಿಂದ ಬರ್ತಿದ್ದೀರಾ? ನಾವು ಭದ್ರಾವತಿ ಕೌಲು ಬಂದಿದ್ದು. ಏನು ತೊಂದರೆ ಇತ್ತು ನಿಮಗೆ? ನಮಗೆ ಬ್ಯಾಕ್ ಪೇನ್ ಇತ್ತು. ನಾನು ಇಲ್ಲಿ ಮಣಿಪಾಲಿಗೆ ತೋರಿಸ್ದೆ, ಭದ್ರಾವತಿಯಲ್ಲಿ ಎಲ್ಲ ಕಡೆ ತೋರಿಸ್ದೆ, ಮತ್ತು ಶಿವಮೊಗ್ಗ ಮ್ಯಾಕ್ಸು ಮೆಟ್ರೋದಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ಮಾಡಿದೆ. ತೀರ್ಥಹಳ್ಳಿಯಲ್ಲಿ ನಾಟಿ ಮೆಡಿಷನ್ ತೊಗೊಂಡೆ. ಮತ್ತು ಇದಕ್ಕೆ ಹೋಗ್ರಿ ನೀವು ಮಣಿಪಾಲಿಗೆ ಅಂದರು. 4 ಸರಿ ಒಂದೊಂದು ಸರಿ 10,000 ಸಾವಿರ ಖರ್ಚು ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹೋದ್ರು. ನಡೆಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಕಾರ್ ಮಾಡ್ಕೊಂಡೆ ನನ್ನನ್ನು 4 ಸರಿನೂ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟ್ರು ನನ್ನನ್ನು ಮುಟ್ಟು ಸತ ನೋಡಲಿಲ್ಲ. ಸುಮ್ಮನೆ ನಮ್ಮ ರಿಪೋರ್ಟ್ ಏನಿದೆ ಅದನ್ನು ಮಾತ್ರ ನೋಡ್ರಿ, ಇರೋ ಗಂಟ ನೀವು ಮಾತ್ರ ತೊಗೋಬೇಕಮ್ಮ ಅಷ್ಟೇನೆ ಅಂತ ಹೇಳಿ ಕಳಿಸ್ಬಿಟ್ರು ನನಗೆ. ಆಮೇಲೆ ಆ ಡಾಕ್ಟ್ರನ್ನ ನೋಡೋಕ್ಕೆ 4 ಸರಿ ನಾವು ಹೋದ್ವಿ ಕಾರ್ ಮಾಡ್ಕೊಂಡು 10,000 ಸಾವಿರ ಖರ್ಚು ಮಾಡ್ಕೊಂಡು. ಆದರೂ ನನಗೆ ಆ ಡಾಕ್ಟ್ರು ನನಗೆ ಸರಿಯಾಗಿ ಮನುಷ್ಯರ ಹತ್ರನೇ ಮಾತಾಡಲಿಲ್ಲ. ಅಷ್ಟು ದೊಡ್ಡ ಆಸ್ಪತ್ರೆ ಅಂತ ಎಲ್ಲರೂ ಹೇಳ್ತಾರೆ, ಮಣಿಪಾಲಿಗೆ ಹೋಗ್ರಿ ಅಂತ. ನನಗೇನು ಅಲ್ಲಿ ಸುಮ್ಮನೆ ಹೋಗಿದ್ದು ವೇಸ್ಟ್ ಅನ್ನಿಸ್ತು ನನಗೆ. ಆಮೇಲೆ ನಾನು ಮೆಟ್ರೋದಲ್ಲಿ ತೋರಿಸ್ದಾಗಲೂ ಹಂಗೆ ಅಂದರು, ಮ್ಯಾಕ್ಸಲ್ಲಿ ತೋರಿಸ್ದಾಗಲೂ ಮಾತ್ರೆ ತೊಗೊಳ್ಳಿ ನೋಡೋಣ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ MRI ಸ್ಕ್ಯಾನ್ ಮಾಡಿಸ್ರಿ ಅಂದರು, ಅದನ್ನು ಮಾಡಿಸಿದ್ವಿ. ಎಕ್ಸ್ರೇ ತೆಗೆಸ್ರಿ ಅಂದರು, ಅದನ್ನು ಮಾಡಿಸಿದ್ವಿ. ಮತ್ತು ಅವ್ರು ಏನೇನು ಹೇಳ್ತಾರೆ ಎಲ್ಲ ಮಾಡಿಸಿದ್ರು. KG ಗಟ್ಟಲೆ ಮಾತ್ರೆ ಕೊಟ್ಟು ಕಳಿಸಿದ್ರು ನನಗೆ. ಇವತ್ತು ನನ್ನ ಮಾತ್ರೆ ಚೀಟಿಗಳೇನೆ ಒಂದು ಅರ್ಧ ಬ್ಯಾಗ್ ಅಷ್ಟು, ಒಂದು ಅರ್ಧ ಚೀಲದಷ್ಟು ಮಾತ್ರೆಗಳಿದೆ. ನಾನು ಈಗ 3 ವರ್ಷದಿಂದಲೂ ತೋರಿಸಿ ಖರ್ಚು ಮಾಡಿದ್ದೀರಾ? ಸುಮಾರು ಒಂದು 3-4 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಗುಣ ಆಗಿದೆ ನನಗೆ. ಆಮೇಲೆ ಒಂದ್ಸರಿ ನಮ್ಮ ಅಕ್ಕ ಏನು ಮಾಡೋದು, ತೀರ್ಥಹಳ್ಳಿ ನಾಟಿ ಮೆಡಿಷನ್ ತಗೊಳ್ರಿ ಅಂತ. ಅಲ್ಲಿಗೆ ಯಾರ್ಯಾರು ಏನೇನು ಹೇಳ್ತಾರೆ, ಕೆಲವ್ರು ಹೇಳೋರು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅಲ್ಲಿ ತೋರಿಸು ಇಲ್ಲಿ ತೋರಿಸು ದೇವ್ರಿಗೆ ಹೋಗು, ಅದನ್ನು ಸಹ ನಾನು ಏನು ಹೇಳ್ತಾರೆ ಅವರು, ಮನುಷ್ಯರ ಮೇಲೆ ದೇವ್ರು ಬರಂಗಿದ್ರೆ ಯಾಕೆ ಹಿಂಗೆಲ್ಲ ಆಗುತ್ತೆ. ಆದರೂ ಓದೆ ನಾನು ನೋಡೋಣ, ಅದು ಒಂದು ಮಾಡೇ ಬಿಡೋಣ ಅಂತೇಳಿ ಹೋದೆ. ನನಗೆಲ್ಲೂ ಸರಿ ಆಗಲಿಲ್ಲ. ಆಮೇಲೆ ನಮ್ಮ ಅಕ್ಕ ಒಬ್ಬಳು ಹೇಳಿದ್ಲು, ಬೆಂಗಳೂರಿಗೆ ಬಾ ನೀನು, ಅಲ್ಲೊಂದು ಸರಿ ಡಾಕ್ಟ್ರಿಗೆ ತೋರಿಸೋಣ, ಅಲ್ಲಿ ಏನಂತ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ನಾವು ಹೋದಾಗ ಯಾರೋ ಒಬ್ರು ನನಗೆ, ಈಗ 1 ವಾರ ಆಯಿತು ನಾನು ಇಲ್ಲಿಗೆ ಬಂದು, ನನಗೆ ಯಾರೋ ಒಬ್ರು ಹೇಳಿದ್ರು ಈ ಥರ ನನಗೆ ಬ್ಯಾಕ್ ಪೇನ್ ಇತ್ತು, ಅಲ್ಲಿಗೆ ಹೋದ್ಮೇಲೆ ನನಗೆ ನೋವು ಕಡಿಮೆ ಆಗಿದೆ, ನೀವು ಅಲ್ಲಿಗೆ ಹೋಗಿ ತೋರಿಸ್ರಿ ಅಂತೇಳಿ ಹೇಳಿ ಕಳಿಸಿದ್ರಂತೆ. ಆ ಕೈಯಲ್ಲೋ ಅವರು ನನಗೆ ಬಂದು ಹೇಳಿದಾಗ, ಸರಕ್ಕೆ ಅಂದರೆ ಏನು, ಈಗ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನಾನು, ಅಲ್ಲೇ ನನಗೆ ಸರಿಯಾಗಿಲ್ಲ, ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ರು. ಆಮೇಲೆ ಇಲ್ಲಿ ಫ್ರೀ ಟ್ರೀಟ್ಮೆಂಟು ಅಂತಾರೆ, ಏನು ಸರಿ ಆಗ್ಬೋದು ನನಗೆ ನಂಬಿಕೆಯೇ ಇರಲಿಲ್ಲ ಮೇಡಮ್. ನಾವು 1 ವಾರ ಆದರೂ ನಾನು ಇದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ನನಗೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಲ್ಲ, ನನಗೆಲ್ಲೂ ಸರಿಯಾಗಿಲ್ಲ, ಇನ್ನು ಫ್ರೀ ಟ್ರೀಟ್ಮೆಂಟ್ ಏನು ಸರಿ ಆಗುತ್ತೆ ಅಂತ ನಾನು ಈ ರೀತಿ ತಿಳ್ಕೊಂಬಿಟ್ಟೆ. ಆಮೇಲೆ ಒಂದ್ಸರಿ ನೋಡೋಣ ಹೋಗಿ ಬಂದ್ಬಿಡೋಣ ಅಂತ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಕ್ಕೊಂಡು, ಇದರಿಂದ ಆದರೂ ನನಗೆ ಗುಣ ಆಗಂಗೆ ಮಾಡಪ್ಪ ನೋಡೋಣ, ಏನು ಯಾರೋ ಒಬ್ರು ಹೇಳಿದ್ದಾರೆ ಅದನ್ನು ನಂಬ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ನಾನು ದೇವ್ರಿಗೆ ಕೈ ಮುಗ್ದು ನಾನು ಇಲ್ಲಿಗೆ ಬಂದಾಗ ನಾನು ಎಲ್ಲರೂ ನೋಡಿದೆ. ಆಮೇಲೆ ನಾನು ಎಲ್ಲರ ಹತ್ರ ಸ್ವಲ್ಪ ಜನರ ಹತ್ರ ವಿಚಾರಿಸಿದೆ. ಅವ್ರೇನಾದ್ರು ಅಲ್ಲಿ ಮೇಘಲೂತದಿಂದ ಒಬ್ರು ಬರ್ತಾ ಇದ್ರು ಇಲ್ಲಿಗೆ, ಅವ್ರ ಹೆಸರು ನಾನು ಮರ್ತೋಗಿದ್ದೀನಿ. ಅವ್ರು ಹೇಳಿದ್ರು ನನಗೆ ಕಾಲೇ ಬರ್ತಿರ್ಲಿಲ್ಲ, ನನಗೆ ಆಟೋದಲ್ಲಿ ಹಾಕೊಂಡು ಬರ್ತಿದ್ರು. ಇಲ್ಲಿಗೆ ಬಂದಮೇಲೆ ನಾನು ಇವತ್ತು ಬಸ್ಸಿಗೆ ಬರ್ತಿದ್ದೀನಿ, ನಾನು ಬೆಂಗಳೂರಲ್ಲಿದ್ದೆ ಅಂತ ಹೇಳಿದಾಗ ನನಗೊಂದು ಸ್ವಲ್ಪ ಖುಷಿ ಆಯಿತು. ಅದರಿಂದ ನನಗೂ ಸರಿ ಆಗ್ಬೋದೇನೋ ಅಂತೇಳಿ ಅವ್ರ ಮಾಹಿತಿ ತಗೊಂಡು ನಾನು ಇಲ್ಲಿ ಬರಲೇಬೇಕು ಅಂತೇಳಿ ಈಗ 1 ವಾರ ಆಯಿತು. ನಾನು ವಾರದಲ್ಲಿ ಏನು ಬದಲಾವಣೆ ಆಗಿದೆ ನಿಮಗೆ? ನಾನು ಬೆಲ್ಟ್ ಇಲ್ಲದೆ ಒಂದು ಹೆಜ್ಜೆನೂ ಇಡ್ತಿರ್ಲಿಲ್ಲ. ನನಗೆ ಬಗ್ಗಿ ಒಂಚೂರು ನೀರು ತಗೊಂಡ್ರೆ ಸಾಕು, ನನಗೆ ಆಗಲೇ ನನ್ನ ಸೊಂಟ ಇಟ್ಕೋಬೇಕಾಗಿತ್ತು. ವರ್ಷದಿಂದ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈಗ 2 ವರ್ಷದಿಂದ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಟ್ ಇದು 3ನೇ ಬೆಲ್ಟ್ ಆಗಿದೆ ನನಗೆ. ಆದರೂ ನನಗೆ ಎಲ್ಲೂ ಸರಿ ಆಗಿರಲಿಲ್ಲ, ಬೆಲ್ಟ್ ಬಿಚ್ಚೇ ಇಲ್ಲ ನಾನು. ಈಗ ನಾನು ಇಲ್ಲಿಗೆ ಬಂದಾಗಿಂದ ನಾನು ಬೆಲ್ಟ್ ಹಾಕಿಲ್ಲ. ನನಗೆ ಒಂದು 4 ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಇಲ್ಲಿಂದ ನಮ್ಮ ಮನೆಗೆ 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರು 3 ದಿನ ನಾನು ನಡ್ಕೊಂಡೆ ಓಡಾಡಿದೆ, ಪರೀಕ್ಷೆ ಮಾಡಬೇಕು ಅಂತಾನೆ. ಇವತ್ತು 2 ದಿವಸದಿಂದ ಮಳೆ ಇರೋಕ್ಕೆ ಸ್ಕೂಟಿ ತೊಗೊಂಡು ಬರ್ತಾ ಇದ್ದೀನಿ. ಗಾಡಿನೇ ಮುಟ್ತಿರ್ಲಿಲ್ಲ ಅಂಥೇಳಿ ನಾನು ಸ್ಕೂಟಿ ತೊಗೊಂಡು ಬರ್ತಾ ಇದ್ದೀನಿ. ಈ ನೋವು ಬಂದಾಗಿಂದ ನಾನು ಕೆಲಸಕ್ಕೆ ಹೋಗಿಲ್ಲ. ಇವತ್ತು ನನ್ನ ಮಗ ಕೆಲಸಕ್ಕೆ ಹೋಗಬೇಕು, ನಾನು ಜೀವನ ಮಾಡಬೇಕು. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು ಕೋವಿಡ್ ಟೈಮಲ್ಲಿ. 16 ಲಕ್ಷ ಸಾಲಕ್ಕೆ ಇವತ್ತು ನಾನು ಬಡ್ಡಿ ಕಟ್ತಾ ಇದ್ದೀವಿ. ನಮ್ಮ ಮನೆಯವರಿಲ್ಲ ನನಗೆ.
ನನ್ನ ಮಗ ನಾನಿಬ್ಬರೇ ಇರೋದು, ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಪ್ರಪಂಚದಲ್ಲಿ ಇಲ್ದಿದ್ದ ಕಷ್ಟ ಎಲ್ಲ ದೇವ್ರು ನನಗೇ ಕೊಟ್ಟಿದ್ದಾನೆ ಅಂತೇಳಿ ನಾನು ನನ್ನ ಮಗ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆಲ್ಲ ಹೋಗಿದ್ದೀನಿ. ನಾನು ಏನಕ್ಕೆ ಬದುಕಬೇಕು ಅಂತೇಳಿ ಇವತ್ತು ನನಗೆ ಅಳಬೇಕು ಅಂದ್ರೂ ನನಗೆ ಕಣ್ಣೀರು ಬರ್ತಿಲ್ಲ, ಅಷ್ಟು ನಾನು ಕಣ್ಣೀರನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಆಗಲೇ. ನನಗೆ ಅದರಿಂದ ಮಾತ್ರೆಗಳಿಂದ ನನಗೆ ಇವತ್ತು ಕಣ್ಣಿನ ದೃಷ್ಟಿ ಹೋಗಿದೆ. ಇವತ್ತು ನನಗೆ ಕನ್ನಡಕ ಕೊಟ್ಟಿದ್ದಾರೆ ಡಾಕ್ಟ್ರು, ನೀನು ಯೂಸ್ ಮಾಡಲೇಬೇಕು ಅಂತ ಹೇಳಿ. ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಅಕ್ಕಿ ಆರ್ಸಕ್ಕೆ ಬರೋಲ್ಲ, ಅಷ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು. ಕಣ್ಣಿಗೆ ನನಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ರು ಡಾಕ್ಟ್ರು. ಇವತ್ತು ಈ ಪರಿಸ್ಥಿತಿ ಕಾರಣನೇ ನಾನು ತೊಗೊಂಡಿರೋ ಮೆಡಿಷನಿಂದ ನನಗೆ ತಪ್ಪು ಮಾಹಿತಿ ಕೊಟ್ಟರು ನನಗೆಲ್ಲರೂ. ಆದರೆ ಇಲ್ಲಿ ಯಾವ ಮಾತ್ರೇನೂ ಇಲ್ದೇ ನನಗೆ ಒಂದೇ ವಾರಕ್ಕೆ ನಾನು 10 ಕಿಲೋಮೀಟರ್ ನಡೆಸಿದ್ದೀನಿ ಅಂದರೆ ಇವತ್ತು ಆ ದೇವರಿಗೆ ನಾನು ಎಷ್ಟು ನಮಸ್ಕಾರ ಹೇಳೋದು ಸಾಕಾಗಲ್ಲ. ನನಗೆ ತುಂಬ ಖುಷಿ ಆಯಿತು. ನಾನು ಎಷ್ಟು ಡಾಕ್ಟ್ರಿಗೆ ಹೋಗಿದ್ದೀನಿ ಅಂದರೆ ಯಾರು ಏನು ಹೇಳ್ತಾರೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಏನೇನೋ ಹೇಳೋರು. ಆದರೂ ನಾನು ಅದನ್ನೆಲ್ಲ ಯಾರು ಮಾಡ್ಸಕ್ಕೆ ಬರ್ತಾರೆ, ನಾನು ಯಾರ ಹತ್ರ ಜಗಳ ಆಡಿಲ್ಲ, ಏನಿಲ್ಲಲ್ಲ, ಯಾರು ನನಗೆ ಮಾಡಿಸ್ತಾರೆ, ನನ್ನ ಹತ್ರ ಏನು ಆಸ್ತಿ ಇದೆ ನನಗೆ ಕಿತ್ಕೊಳ್ಳೋಕ್ಕೆ ನನಗೆ ಮಾಡ್ಸಕ್ಕೆ ಬರ್ತಾರೆ ಅಂತ ನಾನೇ ಯೋಚನೆ ಮಾಡ್ತಿದ್ದೆ. ಯಾಕೋ ಈ ದೇವ್ರು ನನ್ನನ್ನು ಈಗಲೂ ಹೇಳ್ತಿದ್ದೆ. ನಾನು ಈಗ ಹೋದ ವಾರ ಹೇಳಿದ್ದೀನಿ, ಅದು ಈ ಸೊಂಟ ನೋವು ಹೆಂಗಿದೆ ಅಂತ ಯಾರೋ ಕೇಳಿದಾಗ ಹೇಳಿದ್ರೆ ಇಲ್ಲ ಅದು ನನ್ನ ಜೊತೆಲೇ ಇದೆ, ನಾನು ಕರ್ಕೊಂಡೇ ಹೋಗುತ್ತೆ ಅಂತ ಹೇಳಿದೆ. ನಾನು ಈಗ ಹೋದ ನಾನು ಇವತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ಅನಿಸ್ತಾ ಇದೆ ನಾನು ಇನ್ನೂ 10 ಜನಕ್ಕೆ ಹೇಳಬೇಕು. ಇದರಿಂದ ನನ್ನಂಗೆ ನರಳ್ತಾ ಇರೋರನ್ನ ಬನ್ನಿ ವಾಸಿ ಆಗಬೇಕು, ಬಂದು ₹1 ಖರ್ಚಿಲ್ಲದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ನಾನು ಎಲ್ರಿಗೂ ನಾನು ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲೆಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಆದರೂ ನಾನು ಹೇಳ್ತಾ ಇದ್ದೀನಿ ಜನಗಳಿಗೆ, ಯಾರೂ ಎಲ್ಲ ಮೂಢನಂಬಿಕೆ. ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಅಲ್ಲೇ ಸರಿಯಾಗಿಲ್ಲ, ಗುಣ ಆಗಿದೆ ಅಮ್ಮ, ನನಗೆ ಗುಣ ಆಗಿದೆ. ನನಗೆ ತುಂಬ ಸಂಸ್ಥೆ ಬಗ್ಗೆ ನೀವು ಏನೇನು ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ ಇಲ್ಲಿ. ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರ ಇಲ್ವೋ. ಇವತ್ತು ನಾನು ಆಸ್ಪತ್ರೆಯಲ್ಲಿ ಇದ್ದೆ, ನನ್ನ ಮಗಳನ್ನ ಮದುವೆ ಮಾಡಿ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದೀನಿ. ನಮ್ಮ ಅಳಿಯ ಇವತ್ತು ಸಿವಿಲ್ ಇಂಜಿನಿಯರು, ನಾವು ಕೂಲಿ ಮಾಡ್ಕೊಂಡೇ ತಿನ್ನೋರು. ಅವಳು ಹಣೆ ಬರ ಚೆನ್ನಾಗಿತ್ತು, ಒಳ್ಳೆ ಕಡೆ ಸಿಕ್ಕಿದ್ರು. ಅವಳು ನನ್ನ ಮಗಳು ಚೆನ್ನಾಗಿದ್ದಾಳೆ. ಆದರೆ ನಾನು ಇವತ್ತಿಗೂ ಬಂದು ನನ್ನ ಕಷ್ಟ ಸುಖ ನನ್ನ ಮಗಳು ನೋಡಿಲ್ಲ. ಆದರೆ ಇಲ್ಲಿದ್ದಾರಲ್ಲ ಇವರೇ ನನ್ನ ಮಕ್ಕಳು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರೆ, ಒಂದು ತಂದೆ ತಾಯಿ ರೀತಿಯಲ್ಲಿ ನೋಡ್ಕೊಂತಾರಂದ್ರೆ ನನ್ನ ಮಕ್ಕಳು ಎಲ್ಲೋ ಇರಲಿ ಇವರೇ ನನ್ನ ಮಕ್ಕಳು ಅನಿಸುತ್ತೆ ನನಗೆ. ಇವತ್ತು ನಾನು ನನ್ನ ಮಗಳು ನೋಡ್ಕೊಂಡಿಲ್ಲ, ಅಷ್ಟು ನಾನು ಹುಷಾರಿಲ್ಲದೆ ಬೆಂಗಳೂರಿಗೆ ಹೋದೆ. ಅಕ್ಕ ನನಗೆ ನೋಡ್ಕೊಂಡು ಒಬ್ಬ ಡಾಕ್ಟ್ರು ನನಗೆ ಧೈರ್ಯ ಹೇಳಿದ್ರು, ಯಾವ ಮಕ್ಕಳು ಆಗಲ್ಲ, 16 ವರ್ಷಕ್ಕೆಲ್ಲ ಅವ್ರ ಮಕ್ಕಳಲ್ಲ, ಅವ್ರನ್ನ ಬಿಟ್ಬಿಡ್ಬೇಕು, ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ನನಗೊಬ್ಬರು ಫಿಸಿಯೋಥೆರಪಿ ಮಾಡೋ ಡಾಕ್ಟ್ರು ನನಗೆ ಧೈರ್ಯ ಕೊಟ್ಟರು. ಆ ಟೈಮಲ್ಲಿ ನನ್ನ ಮಗಳು ಬಂದು ನನ್ನನ್ನು ನೋಡಲಿಲ್ಲ, ಅವಳಿಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತು ಇಲ್ಲಿರೋ ಹೆಣ್ಮಕ್ಳೇ ನನ್ನ ಮಕ್ಕಳು ಅಂದ್ಕೊಂಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಭಾವಿಸ್ತಾರೆ. ಯಾವ ತಂದೆ ತಾಯಿಗೂ ಮಕ್ಕಳು ಮನೇಲಿ ಅಷ್ಟು ಹೇಳ್ತಾರೆ ಎಲ್ಲೋ ಗೊತ್ತಿಲ್ಲ. ಇಲ್ಲಿ ತಂದೆ ಮದರ್ಸ್ ಡೇ ಫಾದರ್ಸ್ ಡೇ ಬಂದಾಗ ನಾನು ಇರಲಿಲ್ಲ, ಅವತ್ತು ಊರಿಗೆ ಹೋಗಿದ್ದೆ. ಅವತ್ತಿನ ದಿವಸ ನನಗೆ ಬರಬೇಕು ಅನ್ನೋ ತುಂಬ ಆಸೆ ಇತ್ತು. ಆದರೆ ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ರು, ಮನೆ ದೇವ್ರು ಮಾಡ್ತಿದ್ರು, ಹಂಗಾಗಿ ಅಲ್ಲಿ ಹೋದೆ. ನಾನು ಒಲೆ ಮುಂದೆ ಹೋಗಿ ಅಡುಗೆ ಮಾಡಿ ನಾನು 2 ವರ್ಷ ಆಯಿತು. 50 ಜನಕ್ಕೆ ನಾನು ಅಲ್ಲಿ ಸೌದೆ ಕಟ್ಕೆಲ್ಲಿ ಅಡುಗೆ ಮಾಡಿದೆ. ನಾನು ಊರಿಗೆ ಹೋಗಿ ತೀರ್ಥಹಳ್ಳಿಗೆ ಹೋಗಿ ನನಗೆ ತುಂಬಾ ಖುಷಿ ಆಯಿತು. ಆ ನೋವೇ ನನಗೆ ಮಾಯ ಆಯಿತು ಅನ್ನಿಸ್ಬಿಡ್ತು ನನಗೆ. ಇವತ್ತು ಅದನ್ನು ಹೇಳ್ಕೋಬೇಕಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಮನೇಲಿ ಆಫೀಸ್ ಕೆಲ್ಸಕ್ಕೆ ಹೋಗ್ತೀಯಲ್ಲಮ್ಮ ಅಂತಾನೆ ನನ್ನ ಮಗ, ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಕಣೋ ಅಂತ ಹೇಳ್ತೀನಿ. ಅದೇ ನನಗೆ ಸಂತೋಷ ಆಗುತ್ತೆ. ಈಗ ಅವನು ಬಂದೆ ಒಂದು ದಿವಸ, ಆದರೆ ಅವನು ಬಂದರೆ ನಮ್ಮ ಜೀವನ ನಡೆಯಲ್ಲ, ಅವ್ನು ಕೆಲ್ಸಕ್ಕೆ ಹೋಗಲೇಬೇಕು. ಹಂಗಾಗಿ ಅವನಿಗೆ ಬಿಡೋದು 6 ಗಂಟೆ ಆಗುತ್ತೆ ಕೆಲಸಕ್ಕೆ, ಇಲ್ಲಾಂದ್ರೆ ಅವನು ಕರ್ಕೊಂಡ್ಬರ್ತಾ ಇದ್ದೆ ನಾನು. ನನ್ನ ಮಗಳು ಬರ್ತಾ ಇದ್ಲು. ಈಗ ಅವಳು ಅಮ್ಮ ನೀನು ಹೋಗ್ಬಾ, ನೀನು ಚೆನ್ನಾಗಾದರೆ ಸಾಕು ನನಗೆ, ನೀನು ಹೋಗ್ಬಾ, ನಾನು ಮನೆ ಕೆಲಸ ಮಾಡ್ಕೊತೀನಿ ಅಂತ. ಅವಳಿಗೆ ತಂದೆ ತಾಯಿ ಇಲ್ಲ, ನನ್ನ ಮಕ್ಕಳು ನನಗಾಗಿಲ್ಲ. ಆ ಹುಡುಗಿಗೆ ನಾನು ಕರ್ಕೊಬಂದಿರೋ ಮಗಳು ನನ್ನ ಸ್ವಂತ ಮಗಳಲ್ಲ, ತಾಯಿ ತಂದೆ ಯಾರೂ ಇಲ್ಲ, ನಾನು ಅವಳನ್ನ ಸಾಕೊಂಡಿದ್ದೀನಿ. ಇವತ್ತು ಅವಳು ನನ್ನ ಮಗಳಿಗೆ ಯಾವ ರೀತಿ ನಾನು 5 ಲಕ್ಷ ಖರ್ಚು ಮಾಡಿ ನಾನು ಮದುವೆ ಮಾಡಿದೆ, ಸಾಲ ಮಾಡಿ ನನ್ನ ಮಗಳಿಗೆ. ಇವತ್ತು ನನ್ನನ್ನು ಬಂದು ನೋಡಲಿಲ್ಲ. ಅದೇ ನನ್ನ ಸಾಕು ಮಗಳಿಗಿನ್ನ ಇಲ್ಲಿ ನನ್ನನ್ನು ನೋಡ್ಕೊಂಡ್ರಲ್ಲ ಅವರು ನನ್ನ ಮಕ್ಕಳು ಅಂತ ಹೇಳೋಕ್ಕೆ ತುಂಬ